ಫ್ರೆಂಡ್ಸ್, ಈಗ ಪ್ಯಾಕಿಂಗ್ ಎಲ್ಲ ಆಗಿದೆ. ಸಾರಿ, ಕ್ಯಾಮ್ರಾ ಹತ್ರ ಕೈ ಇದೆ, ಸೊ ತಗೊಳ್ಳಿ. ಪ್ಯಾಕಿಂಗ್ ಡನ್ ಫ್ರೆಂಡ್ಸ್. ನಮ್ಮಮ್ಮ ಮೇಲೋಗಿದ್ದಾರೆ ಸ್ಲಿಪ್ಪರ್ ಹಾಕ್ಕೊಂಬರೋದಕ್ಕೆ. ಹ್ಯಾಪಿ ಜರ್ನಿಪ್ಪ ಪಾಪ, ಹ್ಯಾಪಿ ಜರ್ನಿ. ಹಾಂ, ಬರೋದು ಶಾ ಇದು ಯಾವಾಗ ಪ್ಲ್ಯಾನ್ ಮಾಡಿದ್ರಿ ನೋಡಿ ಫ್ರೆಂಡ್ಸ್? ಹೋಗ್ತಾ ಇದ್ದೀವಿ ಮಹಾರಾಷ್ಟ್ರ ಏನದು ಕೊಲ್ಲೂರು ಟೆಂಪಲ್ಗೆ. ಅಷ್ಟು ಬೇಗ ಶಿಡಿ ಗಿಡಿ ಅಂತೆಲ್ಲ ಇದು ಮಾಡ್ಕೊಂಬಿಟ್ಟಿದ್ದಾರೆ. ನಿಜ? ಹಾಂ, ಆಯ್ತು, ಬಾಯ್. ಫ್ರೆಂಡ್ಸ್, ಈಗ ಪೂಜೆ ಎಲ್ಲ ಮಾಡಿ, ಗಾಡಿ ಪೂಜೆ ಮಾಡಿ ಈಗ ಹೊರಟಿದ್ವಿ. ಟೈಮು 6:15. ನಮಗೆ ನಮ್ಮದು ಪ್ಲ್ಯಾನ್ ಇದ್ದಿದ್ದು 4:15 ಮನೆಗೆ ಬಿಡಬೇಕು ಅಂತ. ನೈಟು ಮಲಗಿದ್ದು ಲೇಟ್ ಆಯಿತು, 1 ಗಂಟೆ. ನಾವು ಈ ರೆಗ್ಯುಲರ್ ಮಲಗೋದೇ 1 ಗಂಟೆ ಆಗೋಗುತ್ತೆ. 1 ಗಂಟೆಗೆ ಮಲ್ಕೊಂಡ್ರು 1 ಅವರ್ ಬೇಕು ನಿದ್ದೆ ಬರೋಕ್ಕೆ. ಕೂತ್ಕೊಂಡಾಗ ನಿದ್ದೆ ಬರುತ್ತೆ, ಹೋಗಿ ಮಲ್ಕೊಂಡ್ರೆ ನಿದ್ದೆ ಬರೋಲ್ಲ. ಸೊ 1-2 ಗಂಟೆ ಆಯಿತು, 2 ಅವರ್ ಅಷ್ಟೇ ನಿದ್ದೆ ಆಗಿರೋದು. ಈಗ ಎದ್ದು ರೆಡಿಯಾಗಿ ಮನೇಲಿ ಪೂಜೆ ಮಾಡಿ, ಕಾರ್ ಪೂಜೆ ಮಾಡಿ ಹೊರಟಿದ್ದೀವಿ. ಆ್ಯಕ್ಚುಲಿ ಅಣ್ಣನ ಕರೆದೆ, ಅಣ್ಣಂಗೆ ಬರೋಕ್ಕೆ ಇಷ್ಟ ಆಯಿತು. ಪಾಪ ಅಣ್ಣ ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಆಮೇಲೆ ನಮ್ಮದು 1 ಡೇಲಿ ಬರೋ ಅಂಥ ಪ್ಲ್ಯಾನ್ ಇಲ್ಲ, ನಾವೊಂದು 3-4 ಡೇಸ್ ಆಗುತ್ತೆ ಬರೋದು. ಸೊ ಅದಕ್ಕೆ ಅಣ್ಣ ಬೇಡ ಪುಟ್ಟಿ, ಹೋಗ್ಬಿಟ್ಟು ಬನ್ನಿರಿ, ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಅಂದು. ಸೊ ನಮ್ಮದು ನಿನ್ನೆ ಈ ಮಧ್ಯಾಹ್ನದವರೆಗೂ ಇದ್ದಿದ್ದು ಪ್ಲ್ಯಾನು ನಾವಿಬ್ಬರೇ ಹೋಗಬೇಕು ಅಂತ. ಮಕ್ಕಳು ಬರ್ತಿಲ್ಲ, ಬಿಕಾಸ್ ನಮ್ಮ ಮಗಳಿಗೆ CT ಟೆಸ್ಟ್ ಎಕ್ಸಾಮು ಏನೇನೋ ಇರುತ್ತೆ, ಸೆಕೆಂಡ್ PU ಓದೋದೆಲ್ಲ. ಸೊ ಅವಳೇ ಬರೋಲ್ಲ ಅಂತ ಅಂದ್ಬಿಟ್ಲು. ಇನ್ನು ಅವಳು ಬರಲಿಲ್ಲ ಅಂದರೆ ಸ್ಕಂದನ ಕರ್ಕೊಬರೋಕ್ಕಾಗಲ್ಲ. ಸೊ ಒಬ್ರನ್ನ ಕರ್ಕೋದ್ರೆ ಒಬ್ರಿಗೆ ಬೇಜಾರಾಗುತ್ತೆ ಅಂತ ಇಬ್ಬರೂ ಬಿಟ್ಬಿಟ್ಟು ಬರ್ತಾಯಿದ್ದೀನಿ. ಅವನ್ನ ನೋಡ್ಕೊಳ್ಳೋದಕ್ಕೆ ನಮ್ಮಮ್ಮ ಬರ್ತಾರೆ. ಟ್ವಿಸ್ಟ್ ಏನು ಅಂತಂದರೆ, ನಮ್ಮಿಬ್ಬರ ಜೊತೆಗೆ ನಾವು ಅಂದ್ಕೊಬಿಟ್ಟಿದ್ವಿ, ಎಷ್ಟೊಂದು ವರ್ಷ ಆಗಿತ್ತು, ನಾವು ಎಷ್ಟೋ ವರ್ಷ ಅಲ್ಲ, ನಾವಿಬ್ಬರು ಎಲ್ಲೂ ಹೋಗೇ ಇಲ್ಲ, ಇಬ್ಬರೇ. ಆಮೇಲೆ ಇಷ್ಟು ದೂರ ಇನ್ನೂ ಮುಲ್ಕಟಮ್ಮಗೆ ಹೋಗಿ ಬರ್ತಿದ್ವಿ, ಅನ್ನಪೂರ್ಣೇಶ್ವರಿಗೆ ಹೋಗಿ ಬರ್ತಿದ್ವಿ. ಆದರೆ ಈ ಥರ ಮಹಾರಾಷ್ಟ್ರ ಕೊಲ್ಲಾಪುರ ಅಲ್ಲಿವರೆಗೂ ಹೋಗೇ ಇಲ್ಲ. ನಾವು ಇಬ್ಬರೇ, ನಮಗಿಬ್ಬರು ಹೋಗೋಕ್ಕೂ ಇಷ್ಟ ಇಲ್ಲ, ಒಂಚೂರು ಇಷ್ಟ ಹೆಂಗಿದೆ ಅದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ. ಮತ್ತು ಇಬ್ಬರೇ ಹೋಗೋದು ಹೆಂಗೆ, ಇಬ್ಬರೇ ಚೆನ್ನಾಗಿರುತ್ತಾ ಅಂತಲೂ ಒಂದು ಮನಸ್ಸು. ಸೊ ಅದಕ್ಕೆ ಇವರ ಸಿಸ್ಟರ್ ಬರ್ತಾಯಿದ್ದಾರೆ. ಅವ್ರು ಬಂದಮೇಲೆ ಅಂದರೆ ಸಿಸ್ಟರ್ ಅಂತ ಅಂದರೆ ಸಿಸ್ಟರ್ ಬರ್ತಾಯಿದ್ದಾರೆ, ಅವ್ರನ್ನ ಕರ್ಕೊಂಡು ಹೋಗ್ತೀವಿ. ಅವ್ರು ಬಂದಮೇಲೆ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಯಾರು ಏನು ಎತ್ತ ಅಂತ. ಯಾವತ್ತೂ ನಂದು ಯೂಟ್ಯೂಬ್ ವೀಡಿಯೋದಲ್ಲಿ ಅವಳು ಬಂದಿಲ್ಲ ಅನಿಸುತ್ತೆ. ಈಗ ಪರಿಚಯ ಮಾಡ್ತೀನಿ. ಹೆಂಗೆ ಪರಿಚಯ ಆದರು, ಯಾವ ಥರ ತಂಗಿ, ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಅವ್ರು ಬಂದಮೇಲೆ. ಏನು ಕೊಡ್ಸೋದಿಲ್ಲ. ಹಳೆಯ ಕಾಲದವರು 2002 ಅಲ್ವಾ ಅವರು ವಯಸ್ಸಾಗಿರೋರು. ಬಾಯ್ ಅಣ್ಣ, ಹ್ಯಾಪಿ ಜರ್ನಿ. ಬಾಯ್ ಬಾಯ್ ಬಾಯ್. ಈಗ ಎದ್ದವ ನೀವು ಬಾಯ್ ಕಣಪ್ಪ, ಹುಷಾರು, ಅವಳಿಲ್ಲ ಅಂದ್ಬಿಟ್ಟು ಬೆಳಗ್ಗೆ. ಫ್ರೆಂಡ್ಸ್, ನಾವೀಗ ರೇಣುಕಾ ಹೋಟೆಲ್ ಅಂದರೆ ನಾರ್ಮಲ್ ನಾವು ಯಾವಾಗಲೂ ಬರ್ತೀವಲ್ಲ ಅಲ್ಲಿಗೆ ಬಂದಿದ್ದೀವಿ ಟಿಫನ್ ಮಾಡೋದಕ್ಕೆ. ಸೊ ಯಾಕೆ ಇಲ್ಲಿಗೆ ಬಂದಿದ್ದೀವಿ ಅಂದರೆ, ಹೋಗ್ತಾ ಅಂದಿವೆ ಮುಲ್ಕಟ್ಟಮ್ಮ ಟೆಂಪಲ್ಗೆ ಹೋಗಿ ದರ್ಶನ ಮುಗಿಸ್ಕೊಂಡು ಹಾಗೆ ಹೋಗೋಣ ಅಂತ. ಮತ್ತು ಇನ್ನೊಂದು ವಾರ ಬರೋಕ್ಕಾಗುತ್ತೋ ಇಲ್ವೋ, ಅದಕ್ಕೆ ಈ ವಾರನೇ ದರ್ಶನ ಮುಗಿಸ್ಕೊಂಡು ಹಂಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಹೋಗೋಕ್ಕೂ ಮುಂಚೆ ಟಿಫನ್ ಮಾಡ್ಕೊಂಡು ಹೋಗೋಣ. ಹೋದ ಸಲ ಬಂದಾಗ ಫುಲ್ಲು ಕ್ರೌಡ್ ಇತ್ತು, ಇಲ್ಲಿ ಕಾರ್ ನಿಲ್ಸೋಕ್ಕೆ ಜಾಗ ಇರಲಿಲ್ಲ. ಅಲ್ಲೆಲ್ಲೋ ದೂರ ನಿಲ್ಸ್ಬಿಟ್ಟು ಬಂದಿದ್ವಿ. ಈಗೇನು ಅಷ್ಟು ಕ್ರೌಡ್ ಇಲ್ಲ, ತಿನ್ಕೊಂಡು ಹೋಗೋಣ ಬನ್ನಿ. ಫ್ರೆಂಡ್ಸ್, ಇಡ್ಲಿ ತೊಗೊಂಡಿದ್ದೀವಿ ಬೆಣ್ಣೆ ಜೊತೆಗೆ. ಹೊರಟು 3 ಕಿಲೋಮೀಟರ್ ಬಂದಿದ್ದೀನಿ. ಇವರು ನಿಂತೆ ಜೊತೆ ಡಿಪ್ಪರ್ ರೌಂಡ್ ಹೊಡಿಬೇಕು. ಚೆನ್ನಾಗಿ ನಿದ್ದೆ ಹೊಡಿತಾವ್ರೆ.
ಫ್ರೆಂಡ್ಸ್, ಈಗ ನಾವು ಮುಲ್ಕಟಮ್ಮ ಟೆಂಪಲ್ಗೆ ಬಂದಿದ್ದೀವಿ. ಬಟ್ ಕ್ರೌಡ್ ಇಲ್ಲ, ಫುಲ್ಲು ಆರಾಮಾಗಿ ದರ್ಶನ ಮಾಡ್ಕೊಂಡು ಎಷ್ಟೊತ್ತು ಬೇಕಾದ್ರೂ ಇದ್ದು ಹೋಗ್ಬೋದು. ನಾರ್ಮಲ್ ಡೇಸಲ್ಲಿ ಇರುತ್ತಲ್ಲ, ಮಂಗಳವಾರ, ಶುಕ್ರವಾರ, ಭಾನುವಾರ ಆ ಥರ ಇಲ್ಲ. ನೋಡಿ ಬಂದರೆ ಫ್ರೆಂಡ್ಸ್, ಈಗ ಮುಲ್ಕಟಮ್ಮ ಟೆಂಪಲ್ 5 ಮಿನಿಟ್ಸ್ ದರ್ಶನ ಆಗೋಯ್ತು. ಸೊ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನಾವು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೀವಿ, ನಾವು ಡ್ರೈವಿಂಗ್ ಮಾಡ್ತೀವಿ ಕೊಡಿ ಅಂತ. ನಾವು ಸ್ಪೇಡ್ ಡ್ರೈವರ್ ಅಂತೆ. ನೋಡಿ ಹಿಂಗಿದೆ. ಹಲೋ ನೋಡಿ, ಇಲ್ಲೊಂಚೂರು ಸ್ಕ್ರೀನ್ನ. ಮತ್ತು ಇವರು ಮಲಗಿದ್ರು, ಎದ್ದಿದ್ದಾರೆ. ಅವ್ರಿಗೆ ಫುಲ್ಲು ಸೀಟ್ ಬಿಟ್ಕೊಟ್ಬಿಟ್ಟಿದ್ದೀವಿ. ಮಲಿಕೊಳ್ಳಿ, ಕೂತ್ಕೊಳ್ಳಿ, ನಿಂತ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ ಅಂತ. ನಾನು ನಿದ್ದೆ ಬಂದಾಗ ನಿಂದೆ ಹೋಗ್ತೀನಿ. ಸೊ ಹಿಂಗಿದೆ ಫುಲ್ಲು. ಇವತ್ತೆಲ್ಲ ಜರ್ನಿನೇ ಆಗುತ್ತೆ ಅನ್ಸುತ್ತೆ, ನಮಗೂ ಗೊತ್ತಿಲ್ಲ. ಇವಾಗ ಎಲ್ಲಿಗೆ ಡುಮ್ಮ? ಕೊಲ್ಲಾಪುರ ಗೊತ್ತು. ಈಗ ಹೋಗ್ತಾ ಹೋಗ್ತಾ ಯಾವ ದೇವಸ್ಥಾನ? ಹೌದು, ನಂಗೆ ಅದೇ ಬೈಸ್ಕೊತೀನಿ. ಹೋಗ್ತಾ ಹೋಗ್ತಾ ರೋಡೇ. ಈಗ ಫಸ್ಟ್ ಫ್ರೆಂಡ್ಸ್ ಟಿಫನ್ ಆಗಿದೆ. ಟಿಫನ್ ಆದ್ಮೇಲೆ ಕಾಫಿ ಕುಡಿಬೇಕು. ಸ್ಟ್ರಾಂಗ್ ಆಫ್ ಕಾಫಿ ಕುಡಿಯೋಣ. ಆಮೇಲೆ ಸ್ವಲ್ಪ ಮೈಂಡು ಫ್ರೆಶ್ ಆಗುತ್ತೆ. ಒಂಚೂರು ನಿದ್ದೆ ಆಯ್ತು. ಆಮೇಲೆ ಯೋಚನೆ, ಹೊಸ ಯೋಚನೆ ಬರುತ್ತೆ. ಸ್ವಲ್ಪ ಎನರ್ಜಿನೂ ಬರುತ್ತೆ, ಜೋಶು ಬರುತ್ತೆ. ಆಮೇಲೆ ನೆಕ್ಸ್ಟ್ ಏನ್ ಮಾಡೋದು ಅಂತ ಯೋಚನೆ ಮಾಡ್ತೀವಿ. ಸೊ ನೀವು ಹಾಗೆ ನಮ್ಮ ಜೊತೆಗೆ ಜರ್ನಿ ಮಾಡಿ ಅಷ್ಟೇ. ಹಂಗೆ ನೀವು ನಮ್ಮ ಜೊತೆಗೆ ನಿದ್ದೆ ಮಾಡ್ಕೊಳ್ಳಿ. ನಾವು ಯಾವಾಗ ವಿಡಿಯೋ ಆಫ್ ಮಾಡ್ತೀವಿ ಅವಾಗ ನೀವು ಮಲಿಕೊಳ್ಳಿ. ಫ್ರೆಂಡ್ಸ್, ಕಾಫಿನೋ ಟೀನೋ ಕುಡಿಯೋಕ್ಕೆ ಅಂತ ಬಂದ್ವಿ. ನಾವೀಗ ಪ್ರೆಸೆಂಟ್ ಯಾವ ಊರಲ್ಲಿದ್ದೀವಿ? ನಮ್ಮ KB ಕ್ರಾಸಲ್ಲಿ ಇದ್ದೀವಿ. ಸೊ ಅಲ್ಲಿ ಟಿಫನ್ ಮಾಡಿದ್ವಲ್ಲ, ಒಂದು ಸ್ಟ್ರಾಂಗ್ ಕಾಫಿ ಕುಡಿಬೇಕಿತ್ತು, ಸಿಕ್ಕಲಿಲ್ಲ. ಹುಡಿಕೊಂಡು ಬಂದ್ವಿ. ಅಲ್ಲಿ ಬರ್ತೀನಿ ಫ್ರೆಂಡ್ಸ್. ಹಾಗೆ ಇಲ್ಲಿ ಸ್ಟಾಪ್ ಮಾಡಿದ್ವಿ, ಬಿಕಾಸ್ ಈ ರೋಡ್ ಚೆನ್ನಾಗಿತ್ತು, ಹೈವೇನೂ ಸಕ್ಕದಾಗಿತ್ತು, ಯಾವುದೇ ಡಿಸ್ಟರ್ಬೆನ್ಸ್ ಇರಲಿಲ್ಲ ವೆಹಿಕಲ್ಸ್ದು. ಸೊ ಇಲ್ಲಿ ಒಂದು ರೀಲ್ ಮಾಡೋಣ ಅಂತ ಮಾಡಿದ್ದೀನಿ. ಈ ರೀಲ್ ಯಾವುದು ಅಂತ ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಲ್ಲೋಗಿ ನನ್ನ ವಿಡಿಯೋಗೆ ಲೈಕ್ ಮಾಡಿ. ಫ್ರೆಂಡ್ಸ್, ಹಂಗೆ ಮಾತಾಡ್ಕೊಂಡು ವಿಡಿಯೋ ಮಾಡಿದೆ, ಮರ್ತೋಗಿದೆ. ಹಾಗೆ ಒಂದು ರೀಲು ಮಾಡ್ಕೊಂಡು ಬಂದ್ವಿ. ಇವಾಗ ಎಲ್ಲಿದ್ದೀವಿ ಅಂತ ಅಂದರೆ ಅದನ್ನು ನಮ್ಮ ಮನೆಯವರು ಹೇಳ್ತಾರೆ. ಇಲ್ಲಿದ್ದೀವಿ ಹೈವೇ ರೋಡ್ ಅಂತ. ಚಿತ್ರದುರ್ಗ ಹೈವೇ ಪುಣೆ ರೋಡಲ್ಲಿದ್ದೀವಿ. ಪುಣೆ ರೋಡಲ್ಲಿದ್ದೀವಿ. ಕಾಣಿಸ್ತಿದ್ಯಾ? ಓಪನ್ ಮಾಡಿದೀನಿ. ಇಲ್ಲಿ ಕಾಣಿಸ್ತಿದ್ಯಾ? ಕಾಣಿಸ್ತಿದೆ. ಕೊಲ್ಲಾಪುರ ಹೊಟ್ಟೋಯ್ತು. ಸೊ ಇವಾಗೆಲ್ಲೂ ನಾವು ನಿಲ್ಸಲ್ಲ. ಇನ್ನೇನಿದ್ರು ಚಿತ್ರದುರ್ಗ ಅಲ್ಲೇ ನಿಲ್ಸದ. ಚಿತ್ರದುರ್ಗದ ಕಲ್ಲಿನ ಕೋಟೆ. ಹತ್ತಿದ್ಯಾ? ನೀನ್ ಹತ್ತಿದ್ಯಾ? ಬೆಚ್ಚದ ಹುಕ್ಕಿನ ಕೋಟೆ. ಹತ್ತಿದ್ಯಾ ಚಿತ್ರದುರ್ಗ? ನಾನ್ ನಿನ್ನ ಕೇಳ್ತಿರೋದು, ಅವನಲ್ಲ. ಅಯ್ಯೋ ಗೊತ್ತಿಲ್ಲ. ಅದಕ್ಕೆ ಇಲ್ಲ ಅಣ್ಣ, ನೋಡಿದೀನಿ. ಆದ್ರೆ ಚಿತ್ರದುರ್ಗದ ಕಲ್ಲಿನ ಕೋಟೆ ಎಲ್ಲ ನಾನು ಹತ್ತಿಲ್ಲ. ಕೋಟೆನ ನೋಡಿದ್ಯಾ? ಎಲ್ಲಿ ನೋಡಿದೆ? ನಮ್ಮ ಅತ್ತಿಗೆ ಅವ್ರ ಊರದು. ನಾನು ಅವ್ರ ಊರಿಗೆ ಹೋಗಿದ್ದೆ, ಅವಾಗ ನೋಡಿದ್ದೆ ಚಿಕ್ಕ ವಯಸ್ಸಲ್ಲಿ. ಆದ್ರೆ ಚಿತ್ರದುರ್ಗ ನೋಡಿದ್ಯಾ? ಕೋಟೆಗೆ ಹೋಗಿಲ್ಲ, ಚಿತ್ರದುರ್ಗ ನೋಡಿದೀನಿ. ಕೋಟೆನ ಹತ್ತಿದೀವಿ ನಾವು ಹತ್ತಿದೀವಿ. ಆಮೇಲೆ ಅದೇ ಕದ್ದು ಹೊಡಿತಾರಲ್ಲ, ಅಲ್ಲಿಂದ ಬಂದಿದೀವಿ. ಆಮೇಲೆ ಯಾರೋ ನಮ್ಗೆ ಆತರ ಹೊಡೆದಿ ನಂಗೆ ಬನ್ನಿ ಅಂತ ಆತರ ಅವಾಗೆಲ್ಲ ಮಾಡಿ ಮುಂದೊಂದು ಕಾಟ. ಫ್ರೆಂಡ್ಸ್ ಎಲ್ಲೋದ್ರು ನೆಮ್ಮದಿಯಾಗಿರಕ್ಕೆ ನಂದು ಯೂಟ್ಯೂಬ್ ವಿಡಿಯೋದಲ್ಲಿ ಬರ್ತಾರೆ ಫ್ರೆಂಡ್ಸ್. ನಮಗೆಲ್ಲ ಕಮೆಂಟ್ ಮಾಡಿದ್ಯಲ್ಲ, ಎಲ್ಲರೂ ಬೈತಾರೆ ಫ್ರೆಂಡ್ಸ್. ಟೆನ್ಷನ್ ಕೊಡ್ತಾರೆ. ಎಷ್ಟು ನಿದ್ದೆ ಬರ್ತಿದೆ ಅಂದ್ರೆ ಮಲ್ಕೊಂಡ್ರೆ ನಿದ್ದೆ ಬರ್ತೀವ. ಕೊಲ್ಲಾಪುರದಲ್ಲಿ ಹೇಳ್ತಾರೆ ಊಟ ಮಾಡಿ ಮಲಗಿದ್ರೆ ರಾತ್ರಿ ಆಗೋಯ್ತಾ ಅಂತ ಹೇಳ್ತಾರೆ. ನಾನು ಈಗ ರೆಸ್ಟ್ ಹೋಗ್ತಾ ಇದ್ದೀನಿ. ಜಸ್ಟ್ ಒಂದು ಕಾಲ್ ಮಾಡ್ಬಿಟ್ಟು ಹೋಗೋದೇ ನಾನು ರೆಸ್ಟ್ಗೆ. ಹಲೋ ಶೋಭಾ, ಕಾಲ್ ಮಾಡಮ್ಮ. ಹಲೋ ಶೋಭಾ ಅಂತೆ ನೋಡು, ಅವ್ರಿಗೆ ಒಂದು ಕಾಲ್ ಅಂತೆ ಮಾಡಿ. ಚಿತ್ರದುರ್ಗ ಬಿಟ್ಟು ಇವಾಗ ನೆಕ್ಸ್ಟ್ ಕೊಲ್ಲಾಪುರದ ಹತ್ರ ಹೋಗ್ತಿದೀವಿ. ನಾವೀಗ ಊಟ ಮಾಡ್ಬೇಕು. ಎಲ್ಲಿ ಒಳ್ಳೆ ಊಟ ಸಿಗುತ್ತೆ ಅಂತ ಹೇಳ್ತೀಯಾ? ಹನಿ ಅಂದ್ರೆ ChatGPT ನೇಮಿಕ ಊಟ ಸಖತ್ತಾಗಿ ಗೈಡ್ ಮಾಡುತ್ತೆ. ಒಟ್ಟಿನಲ್ಲಿ ChatGPT ನಿಜ ಒಳ್ಳೇದಕ್ಕೆ ಹೆಲ್ಪ್ ಮಾಡುತ್ತೆ. ಹೇಳ್ತಿದ್ದಾಳೆ. ನೀವ್ ಹೆಂಗ್ ಯೂಸ್ ಮಾಡಿ? ಬೆಣ್ಣೆನೂರು ಹತ್ತಿರ ಉತ್ತರ ಕರ್ನಾಟಕ ಊಟ, ಜೋಳದ ರೊಟ್ಟಿ, ಊಟದ ತಾಳಿ, ನಾನು ವೆಜ್ ಕೂಡ ಸಿಗುತ್ತದೆ. ಪ್ರಾಮಾಣಿಕರ ನಡುವೆ ಜನಪ್ರಿಯ. ಚಿತ್ರದುರ್ಗದ ನಂತರ NH48 ಅಂತ ಶುದ್ಧ ಸಸ್ಯಾಹಾರಿ, ಸ್ವಚ್ಛ ವಾತಾವರಣ ಮತ್ತು ಒಳ್ಳೆಯ ಊಟ. ಕೊಲ್ಲಾಪುರ ತಲುಪಿದ ನಂತರ ಕೊಲ್ಲಾಪುರಿ ತಾಳಿ ಅಥವಾ ಸಸ್ಯಾಹಾರಿ ಊಟ ಬೇಕಿದ್ದರೆ ಸ್ಥಳೀಯ ಉತ್ತಮ ರೆಸ್ಟೋರೆಂಟ್ ಸಾಕಷ್ಟಿವೆ. ಹನಿ, ನೀನು ಈಗ ಯಾವ ಊರಿನ ಹತ್ತಿರ ಇದೆಯಾ? ಅಂದ್ರೆ ನೀನು ಯಾವ ಊರ ಹತ್ರ ಇದೆಯಾ ಅಂತ ಕೇಳ್ತಿದ್ದಾಳೆ ಹನಿ. ಉದಾಹರಣೆ ದಾವಣಗೆರೆ, ಹಾವೇರಿ, ಹುಬ್ಳಿ, ಬೆಳಗಾವ್ ಹೇಳಿದರೆ ನಿನ್ನ ಹತ್ತಿರದಲ್ಲಿ ಇರುವ ಒಳ್ಳೆಯ ಹೋಟೆಲ್ ಅನ್ನು ಹೇಳ್ತೀನಿ. ಚಿತ್ರದುರ್ಗ ಅಂತ ಅಲ್ಲ, ನಾವು ದಾವಣಗೆರೆ ಇನ್ನೂ 12:30 ಅಲ್ವಾ?
ದಾವಣಗೆರೆ ಅಂತ ಹಾಕು. ಇನ್ನೊಂದು ಅರ್ಧ ಗಂಟೆ ಹೊರಟೋಯ್ತೀವಿ ದಾವಣಗೆರೆಗೆ ಅನ್ಸುತ್ತೆ. 36 ಕಿಲೋಮೀಟರ್ ಇರಬೇಕು. ಹನಿ ಇವಾಗ ನಾವು ದಾವಣಗೆರೆ ಹತ್ರ ಇದ್ದೀವಿ. ಹೊಟ್ಟೆ ತೋರಿಸ್ತಿದ್ದಾನೆ. ಒಳ್ಳೆ ಕೋಲ. ನಂಗೆ ಮರ್ತೋಗಿತ್ತು ನೀವೇ ಕಿರಣ ಅಂತ. ಅಪ್ಪ ಶಿವ ಹೋಟೆಲ್ ಪ್ಯೂರ್ ವೆಜ್ ನೋಡೋಣ. A2B ಥರ ಇದು S2B ಗ್ರೂಪ್ಸ್ ಅಂತೆ. ನೋಡೋಣ ಹೆಂಗೈತೆ ಊಟ ಏನು ಅಂತ. ಇದು ಸ್ಪೆಷಲ್ ಅಂತೆ ನೋಡಿ. ಇದು ಎರಡು ಒಂದೇ ಥರ ಐತೆ. ಇನ್ನು ಇಲ್ಲಾದ ಒಂದು ಉಂಡೆ ಎಕ್ಸ್ಟ್ರಾ ಕೊಟ್ಟರೆ ಒಂದು ಶೇಂಗಾ ಒಬ್ಬಟ್ಟು ಕೊಟ್ಟರೆ. ಎಣ್ಗಾಯಿ ಎಲ್ಲ ಒಂದೇ ಐತೆ. ಅದು ಎಣ್ಗಾಯಿ, ಅದು ಪಾಯಸ. ಅಲ್ಲೋಡೋದು ಪಲಾವ ಚಿತ್ರಾನ್ನ, ಅದು ಉಂಡೆ ಕಟ್ಕೊಟ್ಟಾರೆ. ಹೆಂಗೈತೆ ವಿನೋ ತಿಂದ? ಟೇಸ್ಟ್ ಮಾಡು. ಫ್ರೆಂಡ್ಸ್, ಊಟ ಮಾಡಿಕೊಂಡು ಫುಲ್ಲು ಹೆವಿ ಹೊಟ್ಟೆ ತುಂಬೋ ಥರ ತಿಂದ್ಬಿಟ್ಟು ಸುಸ್ತಾಗೋಗಿದೆ. ಸುಸ್ತಾದರೂ ಬಿಡ್ದಿರಾ ಈ ಹುಣ್ಸೆಹಣ್ಣು ಸ್ಟಿಕ್ನ ಚಿಪ್ತಾ ಇದ್ದೀವಿ. ಯಾರ್ಯಾರಿಗೆ ಇದು ಹುಣ್ಸೆಹಣ್ಣು ಕಡ್ಡಿ ಇಷ್ಟ ಕಮೆಂಟ್ ಮಾಡಿ. ನೆನಪಿದೆ ಕಮೆಂಟ್ ಮಾಡಿ. ಓಲ್ಡ್ ಈಸ್ ಗೋಲ್ಡ್ ಅಲ್ವಾ? ಇದನ್ನ ಈ ಮಕ್ಳಿಗೆ ಕೊಟ್ರೆ ತಿಂತಾರ, ಬಿಸಾಕ್ತಾರೆ. ಏನೋ ಇದು ಕಡ್ಡಿ ಪಡ್ಡಿ ಅಂತ. ಏನಿಲ್ಲ ಅದಕ್ಕೆ ಮಕ್ಕಳು ತಿಂತೀವಿ, ನಾವು ತಿಂತೀವಿ. ಈಗಿನ ಮಕ್ಕಳು, ನನ್ನ ಮಗ ತಿನ್ನಲ್ಲ, ಮಗಳಿಗೂ ಇಷ್ಟ ಇಲ್ಲ. ಈಗಿನ ಮಕ್ಕಳಿಗೆ ಅವ್ರಿಗೇನಿದ್ರು ಚಿಕನ್ ರೋಲು, ಶವರ್ಮಾ, ಬರ್ಗರು, ಸ್ಯಾಂಡ್ವಿಚು, ಆಮೇಲೆ ಅದೇನೋ ವೇಫಲ್ಸು, ಏನೇನೋ. ಆಗಿನ ಕಾಲದ ನಮ್ಮಂಥ ಮಕ್ಕಳಿಗೆ ಇಂಥದ್ದು ಇಷ್ಟ ಆಗುತ್ತೆ ಬಿಡಿ. ಒಂದು ಅರ್ಧ ದಾರಿಗೆ ಬಂದಿದ್ದೀವಿ, ಇನ್ನು ಅರ್ಧ ದಾರಿ ರೀಚ್ ಆಗಬೇಕು. ಇವನು ಬೇರೆ ನಮ್ಮ ಡುಮ್ಮ ಏನು ಮಾಡೋನು ಹೇಳು, ಅವಯ್ಯ ಎದುರುಗಡೆ ಹಾಕೋನೆ ಜೆಂಟ್ಸ್ ಟಾಯ್ಲೆಟು. ಇಲ್ಲೇ ಬಂದು ಜಿಪ್ಪಾಕೋತವನು. ನಾನು ಹೋಗ್ಬಿಟ್ಟೆ. ಮತ್ತೆ ಒಳಗಡೆ ಹೊಟ್ಟೋದ್ರ? ಆ ಕಡೆ ಹೊಟ್ಟೋದು. ನಿಮ್ಮ ಪಕ್ಕ ಕಾರು ಹೋಗ್ಬೇಕು ತಾನೆ ಕಾರ್ನ. ಅವನೇ ಇಲ್ಲಿ ಹಾಕೋತಾ ಇದ್ದ, ನಾನು ಇರೋದ ಹೋಗ್ಬಿಟ್ಟು ಹಂಗೆ ಹೊಟ್ಟೋದು. ಅಯ್ಯೋ ಕರ್ಮ ಕಣ್ಣ. ಸೊ ಈಗ ಚೆನ್ನಾಗಿ ತಿನ್ವಲ್ಲ, ನಿದ್ದೆ ಬರ್ತಿದೆ. ಏನು ಮಾಡೋದು ಗೊತ್ತಿಲ್ಲ. ಅವಾಯ್ಡ್ ಮಾಡ್ಬೇಕಷ್ಟೇ ನಿದ್ದೆನ. ನಾನು ಅದಕ್ಕೆ ಹುಡುಗ ಹೇಳ್ತಾ ಇದ್ದೀನಿ, ಮುಂದೆ ಬಂದು ಕುತ್ಕೊಂಡು ನಾನು ಹಿಂದೆ ಹೋಗಿ ಮಲಿಕೋತೀನಿ ಅಂತ. ಇಲ್ಲ, ಇದು ನನ್ನ ರೂಮು, ನಾನು ಬರಲ್ಲ. ಅವಳು ಬರ್ತಾ ಇಲ್ಲ. ನಾನು ಬರಲ್ಲ. ಇದು ನನ್ನ ರೆಸ್ಟ್ ರೂಮ್. ಇಲ್ಲಿ ನಾನು ಖುಷಿ ಆದಾಗ ಕುತ್ಕೊಂಡು ಈ ಥರ ಚಾಕ್ಲೇಟ್ ತಿಂತೀನಿ. ರೆಸ್ಟ್ ರೂಮ್ ಅಂದ್ರೆ ಏನು ಹೇಳು? ರೆಸ್ಟ್ ರೂಮ್ ಅಲ್ಲ, ಬೆಡ್ರೂಮ್. ಬೆಡ್ರೂಮ್. ನಿದ್ದೆ ಬಂದಾಗ ಇಲ್ಲಿ ಮನಿ ಕೊತ್ತಾಳೆ, ಬೆಡ್ಶೀಟು, ಜೊತೆಗೆ ಕುಡಿಯಕ್ಕೆ ನೀರು, ಬೇಜಾರಾದಾಗ ನೋಡಕ್ ಫೋನ್. ಆಮೇಲೆ ಆರಾಮಾಗಿದ್ದೀನಿ. ತಿನ್ನಕ್ ಸ್ನಾಕ್ಸ್ ಇಲ್ಲೇ ಇದೆ. ಇಲ್ಲೂ ಇದೆ, ಹಿಂದ್ಗಡೆ ಎಲ್ಲ ಇಟ್ಟಿದ್ದೀನಿ. ಆರಾಮ್ ಚೆನ್ನಾಗಿದೆ. ಎಲ್ಲಿ ಇರ್ಕಣ ನಿಮ್ದೇ ಹೋಗ್ಬಿಟ್ಟು ಬರ್ತಾನೆ ಇರು. ಪಾಪಚ್ಚಿ ಅಷ್ಟೊತ್ತಿಂದ ಡ್ರೈವಿಂಗ್ ಮಾಡಿಲ್ವಾ? ನೆಮ್ಮದಿ ಸಿಗೋದು ಒಂದೇ ಜಾಗ, ಅದು ಯಾವ್ದು ಹೇಳು? ರೆಸ್ಟ್ ರೂಮ್ ಅಷ್ಟೆ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್.